ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀನಿ. ಇವಾಗ ಕೆಲಸದಿಂದ ಬರ್ತಾ ಇದ್ದೀನಿ. ಮಕ್ಕಳು ಗ್ರ್ಯಾಂಡ್ ವೆಲ್ಕಮ್ ಆಯಿತು. ಆಲ್ಮೋಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಊಟದ ಟೈಮು, ನೈಟ್ ಊಟದ ಟೈಮು, ಈ ಟೈಮಿಗೆ ಬಂದಿದ್ದೀನಿ. ಎಲ್ಲರೂ ಊಟ ಮಾಡ್ತಾವ್ರೆ. ನಾನೇ ಸ್ವಲ್ಪ ಲೇಟ್ ಆಯಿತು ಇವತ್ತು, ಬಿಕಾಸ್ ಓ ಟಿ ಇತ್ತಲ್ಲ, ಹಾಗಾಗಿ ಲೇಟ್ ಆಯಿತು. ಆರಾಮಾಗಿ ಬಂದೆ. ನನ್ನ ಮಗನ ಕಾಮೆಂಟ್ರಿ ಕೇಳಿಸ್ಕೋಬೇಕಾಯ್ತು ನೀವು. ನಮ್ಮ ಚಿಕ್ಕದಕ್ಕೆ ಊಟ ಮಾಡ್ಸೋಕ್ಕೆ ಏನೇನೋ ಟ್ರೈ ಮಾಡ್ತಿದ್ದಾಳೆ, ಬಟ್ ಅದು ಮಾಡ್ತಾಯಿಲ್ಲ. ಆದರೂ ತಿನ್ನಿಸ್ತಾ ಇದ್ದಾಳೆ, ಓಡಾಡ್ಕೊಂಡು ಅದು ಇದು ಹೇಳ್ಕೊಂಡು. ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ, ಬಿಕಾಸ್ ಮಂಗಳವಾರ ಆಗಿರೋದ್ರಿಂದ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಪೂಜೆ ಮಾಡೋಣ ಅಂತ ಹೇಳಿ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ. ಚಿನ್ಮಯಿ ರಿಕವರಿ ಆಗ್ತಿದ್ದಾನೆ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಟೈಮು 9 ಗಂಟೆ 9:30 ಆಗಿರ್ಬೋದು. ನನಗೆ ಓ ಟಿ ಇತ್ತು ಇವತ್ತು, ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಇವಾಗಿಂದ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿನ್ಮಯ್, ನನ್ನ ಫೋನ್ ತಂಬಮ್ಮ ಇಲ್ಲಿ. ಹಾಂ, ಇವಾಗ ಆಲ್ರೆಡಿ ಇನ್ನೊಂದು ಇವಾಗ ಆಲ್ರೆಡಿ ಫೋನ್ ತಗೊಂಬರೋ ನಂದು. ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ವಾರದಿಂದ ಬುಕ್ ಓದಿರಲಿಲ್ಲ, ಚಾಮುಂಡೇಶ್ವರಿ ಬುಕ್ಕು. ನನಗೆ ಯಾಕೋ ಮನಸ್ಸು ಸಮಾಧಾನ ಇರಲಿಲ್ಲ. ನಂಗೆ ಓದಬೇಕು, ಆ ವಾರಕ್ಕೆ 2 ಸತಿ ಆದರೂ ನಾನು ಓದಬೇಕು. ನನ್ನದೇ ಆದ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ಓದೋಕ್ಕಾಗಿರಲಿಲ್ಲ. ಸೊ ಇವಾಗ ಓದೋಣ ಅಂತೇಳಿ ಇವಾಗ ಆಲ್ಮೋಸ್ಟ್ ಊಟ ಮಾಡ್ದ. ಹಾಂ, ನಿಜ? ಹೆಂಗಾಯ್ತು ಹೊಟ್ಟೆ ನೋವು? ಹುಷಾರಾ? ಹೆಂಗಿದ್ದಾನೆ ಕೇಳಿ. ಹೆಂಗಿದೆಯಪ್ಪ ಹೊಟ್ಟೆ ನೋವು? ಚೆನ್ನಾಗೈತೆ. ಹೊಟ್ಟೆ ನೋವು ಚೆನ್ನಾಗೈತಾ? ಕಮ್ಮಿ ಆಗೈತಾ? ಕಮ್ಮಿ ಆಗೈತೆ. ಹೊಂಟೆ ಹೋಗ್ಬಿಟ್ಟೈತಾ? ಇಲ್ಲಾಂದರೆ ಸ್ವಲ್ಪ ನೋಯ್ತಿತ್ತು. ಇವಾಗ ಕಮ್ಮಿ ಆಗೈತಲ್ಲ, ಬೆಟರ್ ಅಲ್ಲ? ಹೊಂಟೆ ಹೋಯ್ತಾ? ಹೌದಾ? ಇವಾಗ ಆಲ್ರೆಡಿ ಟೈಮು, ಓ ಮೈ ಗುಡ್ನೆಸ್, ಟೈಮ್ ತುಂಬಾ ಆಗ್ಬಿಟ್ಟೈತೆ. ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆನಾ? ಬ್ರೈಟ್ನೆಸ್ಸು ಕಮ್ಮಿ ಮಾಡ್ತೀನಿ. ಕಾಣಿಸ್ತಿಲ್ಲ ಅನಿಸುತ್ತೆ. ಒಂದು ನಿಮಿಷ ಗಡಿಯಾರ ನೋಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಗೊತ್ತಾಗ್ತಿರ್ಬೋದು. 9:25 ನೈಟು. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. 25 30 ಮುಗಿದಿದೆ. 27 ಟೈಮ್ ಆಗಿದೆ ಆಲ್ರೆಡಿ. ಹೌದು, ಟೈಮ್ ಆಗಿದೆ. ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೂಜೆ ಮಾಡಬೇಕು. ನನಗೆ ಮನಸ್ಸಿಗೆ ತೃಪ್ತಿ ಆಗಬೇಕು. ನನಗೆ ಯಾಕೋ ಸಮಾಧಾನನೇ ಇಲ್ಲ ಹೇಳ್ಬೇಕಂದ್ರೆ. ನೆನ್ನೆನೋ ಅವ್ನಿಗೆ ಇದ್ದಕ್ಕಿದ್ದಂಗೆ ಹುಷಾರಾಯಿತು. ಬಿಕಾಸ್ ಏನಂದರೆ, ನಾನು ಗಾಡಿ ಓಡಿಸುವಾಗಲೂ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮನೇಲಿ ಹೇಳಲಿಲ್ಲ, ಹೆದರ್ಕೊತಾರೆ ಅಂತ ಹೇಳಿ. ನಾನು ಹುಷಾರಾಗೆ ಹೋಗ್ತಾಯಿದ್ದೆ. ಅದೇನಾಯಿತು, ಓವರ್ಟೇಕ್ ಮಾಡೋಕ್ಕೋಗಿ ಸ್ವಲ್ಪ ಒಂಥರ ಹೆಚ್ಚು ಕಮ್ಮಿ ಆಯಿತು. ಬಟ್ ನನಗೇನೂ ಆಗಲಿಲ್ಲ. ದೇವರು ದೊಡ್ಡವನು, ನನಗೇನೂ ಆಗಲಿಲ್ಲ. ನನ್ನ ಮುಂದೆ ಹೋಗ್ತಿದ್ದ ಅವಣ್ಣಂಗೆ ಏಟಾಯಿತು. ಬಿಕಾಸ್ ಅವಣ್ಣನೂ ನಿಧಾನಕ್ಕೆ ಹೋಗ್ತಾಯಿತ್ತು, ನಾನು ನಿಧಾನಕ್ಕೆ ಹೋಗ್ತಾಯಿದ್ದೆ. ಬಸ್ಸು ಓವರ್ಟೇಕ್ ಮಾಡೋಕ್ಕೋಗಿ ಆ ಥರ ಆಗೋಯ್ತು. ಅದು ಫ್ಯಾಕ್ಟ್ರಿ ಗಾಡಿ ಅನಿಸುತ್ತೆ. ಓವರ್ಟೇಕ್ ಮಾಡೋಕ್ಕೋಗಿ ಹಂಗಾಯಿತು. ಇಲ್ಲೇ ಕೆರೆ ತವ, ನಮ್ಮೂರು ಕೊಳಟಗೆರೆ ದೇವ್ರ ಕೆರೆ ತವ. ಸ್ವಲ್ಪ ನನಗೆ ಭಯ ಆಗೋಯ್ತು. ಅಲ್ಲಿ ಸೈಡಲ್ಲಿ ನಿಂತ್ಕೊಬಿಟ್ಟೆ ನಾನು. ಥರ ಭಯ ಆಗೋಯ್ತು. ನೆನ್ನೆ ಫುಲ್ಲು ಬೇಜಾರಲ್ಲೇ ಹೋದೆ ನಾನು ಕೆಲಸಕ್ಕೆ. ವಾಪಸ್ ಬಂದ್ಬಿಡೋಣ ಅಂದ್ಕೊಂಡು ಹೋದೆ. ಮಗನಿಗೆ ಬೇರೆ ಹುಷಾರಿರಲಿಲ್ಲ. ಸೊ ವಾಪಸ್ ಬಂದ್ಬಿಡೋಣ ಅಂತಲೇ ಹೋದೆ. ಬಿಕಾಸ್ ಬರೋಕ್ಕಾಗಲಿಲ್ಲ, ನನ್ನದೇ ಆದ ಕಮಿಟ್ಮೆಂಟು ಎಲ್ಲ ಇರುತ್ತೆ ಅಲ್ಲ, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಅನ್ಫಾರ್ಚುನೇಟಾಗಿ ಇವನು ಫೋನ್ ಮಾಡೇಬಿಟ್ಟ, ಹುಷಾರಿಲ್ಲ ಅಂತೇಳಿ ಬಂದುಬಿಟ್ಟಿದ್ದೆ. ನೆನ್ನೆ ಪೂಜೆ ಮಾಡೋಣ ಅಂದ್ಕೊಂಡೆ, ಹಾಸ್ಪಿಟಲಿಂದ ಬಂದೆ. ಇವನು ಸುಧಾರಿಸಿದ್ದೇ ಆಯಿತು ಹೇಳ್ಬೇಕಂದ್ರೆ. ನನಗೆ ಪೂಜೆ ಮಾಡೋಕ್ಕೂ ಆಗಲಿಲ್ಲ. ಇನ್ಫ್ಯಾಕ್ಟ್ ನಾನು ನೈಟ್ ಊಟ ಮಾಡಿದೆ 11 ಗಂಟೆ ಏನೋ ಆಗಿತ್ತು. ಅಷ್ಟೊತ್ತಲ್ಲಿ ನಾನು ಸ್ನಾನ ಮಾಡಿ ಅವಾಗ ಸ್ವಲ್ಪ ದೇವ್ರಿಗೆ ಕೈ ಮುಗ್ದೆ ಅಷ್ಟೇ, ಪೂಜೆ ಮಾಡಿಲ್ಲ. ಅವಾಗ ಒಂದು ಸ್ವಲ್ಪ ಇವನಿಗೆ ಸ್ವಲ್ಪ ಇಬ್ಬರಿಸಿ ತಿನ್ನಿಸಿ ಇನ್ನೊಂದು ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ನಾನು ಅವಾಗ ಒಂಚೂರು ತಿಂದಿದ್ದಾಯಿತು. ನಿದ್ದೆ ಇಲ್ಲ, ನೋಡ್ತಾ ಇರ್ಬೋದು ನನ್ನ ಕಣ್ಣು ನೀವು. ನಿದ್ದೆ ಇಲ್ಲ ಹೇಳ್ಬೇಕಂದ್ರೆ, ನಿದ್ದೆ ಇಲ್ಲ. ನೆನ್ನೆ ಹೊತ್ತುಬಿಟ್ಟಿದ್ದೀನಿ ಸ್ವಲ್ಪ. ಚಿನ್ಮಯ್ ಬೇರೆ ಹುಷಾರಿರಲಿಲ್ಲಲ್ಲ, ಹೊತ್ತುಬಿಟ್ಟಿದ್ದೀನಿ. ನಿದ್ದೆ ಬೇರೆ ಇಲ್ಲ. ಇವಾಗ ಪೂಜೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲಗಿಬಿಡ್ತೀನಿ ಬೇಗ.
ಇಲ್ಲಾಂದರೆ ಆಗಲ್ಲ. ಹೇಳ್ಬೇಕಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು. ಇವಾಗ 9 to 8 ಅವರ್ ನನಗೆ ಡ್ಯೂಟಿ ಆಗಿದ್ದು. 9, 10, 11 ಅವರ್ ಡ್ಯೂಟಿ ಆಗಿದ್ದು ನನಗೆ. 11 ಅವರ್ ಡ್ಯೂಟಿ ಆಯಿತು. ಸ್ವಲ್ಪ ಅಲ್ಲೂ ನನಗೂ ಆಗಲ್ಲ ಮಾಡೋಕ್ಕೆ, ಬಿಕಾಸ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅಲ್ಲ. ಹಂಗಾಗಿ ಮುಗ್ದಿದೆ ಕೆಲಸ, ಮುಗಿಸ್ಕೊಂಬಂದೆ. ಲೇಟೇ ಆಯ್ತು ಇವತ್ತು ಹೇಳ್ಬೇಕಂದ್ರೆ, ಕಂಪ್ನಿ ಟೈಮಲ್ಲೇ ಲೇಟ್ ಆಗೋಯ್ತು. ಬಂದೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ. ಬನ್ನಿ ಪೂಜೆ ಮಾಡೋಣ. ಬನ್ನಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ಖುಷಿ ಆಗುತ್ತೆ ನನಗೆ. ಹೇಳ್ಬೇಕಂದ್ರೆ ಮೊದಲನೇ ಹೆಜ್ಜೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ಬಿಟ್ಟು ಹಂಗೆ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ ನಿಮಗೆ. ವಿಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಂಗೆ, ಫಾರ್ವರ್ಡ್ ಮಾಡ್ದಂಗೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೆಲಸಕ್ಕೂ ಹೋಗಿ ಮನೇನೂ ನೋಡಿಕೊಂಡು ಅದ್ರ ಜೊತೆ ಇದು ಒಂದು ಪ್ರೊಫೆಷನಾಗಿ ತೊಗೊಳ್ಬೇಕು ಅಂತಲೇ ನಾನು ಇಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಅಂದ್ಕೊತೀನಿ, ಎಲ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಪೂಜೆ ಮಾಡಬೇಕು, ಮೇಯ್ನ್ ನಾನು ಪೂಜೆ ಮಾಡಬೇಕು. ಯಾವುದು ಎತ್ತನ ಹೋಗಲಿ, ನಾನು ಇವತ್ತು ಪೂಜೆ ಮಾಡಬೇಕು. ಅಮ್ಮನ ಬುಕ್ ಓದ್ಬೇಕು. ನನಗೆ ಅಲ್ಲಿವರೆಗೂ ನನಗೆ ಸಮಾಧಾನವೂ ಇಲ್ಲ, ನಿದ್ದೆನೂ ಬರೋಲ್ಲ. ಒಂಥರ ಕೆಟ್ಟ ಕನಸು ಇವತ್ತೆಲ್ಲ ನನಗೆ. ನೈಟೂ ಅಷ್ಟೇ ಕೆಟ್ಟ ಕನಸು. ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಆ ಥರ ಕನಸು. ಹೇಳ್ಕೊಂಡ್ರೆ ಮನೇಲಿ ಗಾಬರಿ ಆಗ್ತಾರೆ, ಹೇಳ್ಕೊಳ್ದಲ್ಲೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಇದಾಗತ್ತೆ. ಇವಾಗ ಫ್ರೆಂಡ್ಸ್ಗಳು ಅಷ್ಟಿಲ್ಲ. ಏನೋ ಸುಮ್ಮನೆ ಬಂದೆ ನೆನ್ನೆ ಹೆಂಗಿದ್ದ ನೋಡಿರ್ಬೇಕು ನೀವು ವಿಡಿಯೋದಲ್ಲಿ. ಇವತ್ತು ನೋಡಿ ಚಿಗುರ್ಕೊಂಬಿಟ್ಟಿದ್ದಾನೆ ನನ್ನ ಮಗ. ಪಾಪ ಇದು ಸಪ್ಪಗಿದ್ರೆ ನಂಗೆ ನೋಡೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ಸಖತ್ ಬೇಜಾರಾಗತ್ತೆ. ನೋಡಿ ನಾನು ನೀನು ಒಂದೇ ಕಲರ್ ಡ್ರೆಸ್ಸು ಅಲ್ಲ ಏನು ರೈಟಿಂಗು? ನಿನ್ನ ತಲೆ ಲೈಟಿಂಗು, ಡ್ರೆಸ್ಸಿಂಗು ರೈಟಿಂಗಾ? ಓಕೆ ರೈಟಿಂಗ್ ಏನೋ ಬೇರೆ ಐತೆ. ನಿನ್ಗೆ ಯಾವ್ದೈತೆ? ನ್ಯೂಯಾರ್ಕ್ ಸಿಟಿ ಅಂತಲಾ? ನ್ಯೂಯಾರ್ಕ್ ROCK ಕಣೋ, ನ್ಯೂಯಾರ್ಕ್ ಸಿಟಿ. ನಮ್ಮಮ್ಮಂತ ನೋಡ್ರಿ, ನಮ್ಮಮ್ಮನ ಏನೈತೆ ಕಾಣಿಸೋದೇ ಇಲ್ಲಪ್ಪ. ಹೋಲ್ಡ್ ಮೈ ನಮ್ಮಮ್ಮನ ಹ್ಯಾಂಡ್ರೈಟಿಂಗ್ ಏನೋ ಅರ್ಥ ಆಗೋದೇ ಇಲ್ಲ. ಶರ್ಟ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋರೆ ಅಂತ ಗೊತ್ತಿಲ್ಲ ನೋಡಿ. ಅದು ಇವ್ನಿಗೆ ಓದಕ್ಕೆ ಬರಲ್ಲ ಅಲ್ಲ, ಮ್ಯಾನುಫ್ಯಾಕ್ಚರರೇ ನೇರ್ಪಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ ಅಲ್ಲ ಚಿನ್ಮಯ್? ಅಲ್ಲ ಯಾರೋ ಬೇರೆ ದೇಶದಿಂದ ತಗೊಂಡ್ಬಿಡೋರಿ ಪಕ್ಕ, ಅದಕ್ಕೆ ಚೆನ್ನಾಗಿ ಮಾಡಿಲ್ಲ. ಈ ತರ ಮಾತಾಡ್ತಾ ಇಂಡಿಯಾದಿಂದ ಮಾಡಿರೋ ಶರ್ಟು, ಅದಕ್ಕೆ ನ್ಯೂಯಾರ್ಕ್ ಸಿಟಿ ಅಂತ ಮಾಡಿರೋದು ಅಲ್ವಾ? ನ್ಯೂಯಾರ್ಕ್ ಸಿಟಿ. ಸುಮಾರು ಕೆಲಸ ಇದೆ. ಅಮ್ಮನೇ ಇವತ್ತು ಪಾಪ ಅಡುಗೆ ಮಾಡ್ಕೊಂಡಿತ್ತು. ಬೆಳಗ್ಗೆ ಟೊಮೆಟೊ ಗೊಜ್ಜು ಅನ್ನ ಮಾಡ್ಬಿಟ್ಟು ಹೋಗಿದೆ. ಏನೋ ಮಗಿಗೆ ಬಿಸಿದು ಬೇಕಲ್ಲ, ರೊಟ್ಟಿ ಕೇಳೋಣಂತೆ. ರೊಟ್ಟಿ ಮಾಡಿಟ್ಟೈತೆ. ರೇಖಾನು ಬಂದು ತಿಂದ್ಲು, ಅವಳಿಗೂ ಇಷ್ಟ ಬಿಸಿದು. ನಮ್ಮ ಗುಬ್ಬಿನೂ ಬಂದು ತಿಂದ, ಇವನು ತಿಂದಿದ್ದೈತೆ, ಎಲ್ಲರೂ ತಿಂದಿದ್ದಾರೆ, ನಾನು ಒಬ್ಬಳೇ ಇರೋದು. ಪೂಜೆ ಮಾಡಿಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಪೂಜೆ ಮಾಡಿಬಿಟ್ಟು ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಆಮೇಲೆ ಬೇಕಿತ್ತು ಕೆಲಸ ಎಲ್ಲ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಇನ್ನೇನು ಕ್ಲಿಪ್ ಹಾಕ್ಕೊಳ್ತೀನಿ, ಯಾಕಂದರೆ ತಲೆ ನೀರು ದೇವ್ರ ಫೋಟೋ ಮೇಲೆಲ್ಲ ಬೀಳಬಾರ್ದು ಅಂತ ಹೇಳ್ತಾರೆ. ಪೂಜೆ ಮಾಡುವಾಗ ಕೂದಲು ನೀರು ಬೀಳಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಡೆ. ಬೇಗ ಪೂಜೆ ಮಾಡಬೇಕು, ಲೇಟ್ ಆಗಿದೆ, ಆಲ್ರೆಡಿ ಟೈಮ್ ಆಗಿದೆ ಅಲ್ಲ. ಪೂಜೆ ಮಾಡಿಬಿಟ್ರೆ ಸಮಾಧಾನ. ಹಾಗಾಗಿ ನಂಗೆ ಗೊತ್ತಿಲ್ಲ ಇಷ್ಟೊತ್ತಿನಲ್ಲಿ ಪೂಜೆ ಮಾಡ್ಬೋದೋ ಬಿಡ್ಬೋದು ಅಂತ ಹೇಳಿ, ಬಟ್ ನನಗೆ ಸಮಾಧಾನ ಇಲ್ಲ. ಹಾಗಾಗಿ ನಾನು ಇಷ್ಟೊತ್ತಿನಲ್ಲೇ, ನನಗೇನಾದ್ರು ಬೇಜಾರಾಯಿತು ಅಂತಂದರೆ ಇಷ್ಟೊತ್ತಿನಲ್ಲೇ ಆಗಲಿ ನಾನು ಪೂಜೆ ಮಾಡಿಬಿಡ್ತೀನಿ. ನನಗೊಂಚೂರು ಅವಾಗ ಸಮಾಧಾನ ಅನಿಸುತ್ತೆ ಅಷ್ಟೇನೆ. ಇಲ್ಲಿ ಪೂಜೆ ಮಾಡೋಣ ಅಂತೇಳಿ ವಿಭೂತಿ ಎಲ್ಲ ಇಟ್ಕೊಂಡೆ. ಪೂಜೆ ಮಾಡೋಕ್ಕೆ ಮುಂಚೆ ಕೆಲವೊಂದು ಫಾಲೋ ಮಾಡ್ಕೊತೀನಿ, ಅದರಲ್ಲಿ ಇದು ಒಂದೂ. ಬರೀ ಹಣೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತಲೂ ಹೇಳ್ತಾರಲ್ಲ ಹೆಣ್ಮಕ್ಳು, ಹಾಗಾಗಿ ನಾನು ಕೆಲವೊಂದನ್ನು ಫಾಲೋ ಮಾಡ್ತೀನಿ. ಇಲ್ಲೂ ಅದೇ ಥರನೇ ದೇವ್ರ ದೀಪ ಎಲ್ಲ ಹಚ್ಚಿ ಊದ್ಗಡ್ಡಿ ಎಲ್ಲ ಹಚ್ಚಿ ನಾನು ಸ್ಟಾರ್ಟ್ ಮಾಡಿಕೊಂಡೆ ಬುಕ್ ಓದಲಿಕ್ಕೆ.
ಬೆಳಗ್ಗೆ ಚಿನ್ಮಯ್ ಪೂಜೆ ಮಾಡಿದ. ಚಿನ್ಮಯ್ಯ ಅಮ್ಮ ಪೂಜೆ ಮಾಡಿದರು. ಇವಾಗ ಜಸ್ಟ್ ಒಂದು ದೀಪ ಹಚ್ಚಿದೆ ಅಷ್ಟೇನೆ ನಾನು. ಅವರೇ ಪೂಜೆ ಮಾಡಿರ್ತಾರೆ ಡೈಲಿ. ನಾನೇನು ಯಾವಾಗಲೂ ಪೂಜೆ ಮಾಡೋಕ್ಕೆ ಹೋಗಲ್ಲ. ಪೂಜೆ ಮಾಡ್ತೀನಿ, ಬಟ್ ರೇರು ನಾನು ಪೂಜೆ ಮಾಡೋದು. ಇವ್ರಿಗೆಲ್ಲ ರೆಡಿ ಮಾಡಿಕೊಟ್ರೆ ಇವ್ರುಗಳೇ ಮಾಡ್ಕೊಂಡು ಬಿಡ್ತಾರೆ. ನಾನು ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀನಿ. ಪೂಜೆ ಎಲ್ಲ ಆಗಿತ್ತಲ್ಲ, ನಾವು ಸ್ವಲ್ಪ ದೀಪ ಹಚ್ಬಿಟ್ಟು ಊದ್ಗಡ್ಡೆ ಬೆಳಗ್ಬಿಟ್ಟು ನಾನು ಬುಕ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಬುಕ್ಕು ಅಮ್ಮನ ಫ್ಯಾಕ್ಟ್ರಿನಲ್ಲಿ ಯಾರೋ ಕೊಟ್ಟಿದ್ದು ಆಯಿತಾ. ಅಮ್ಮ ಬೇರೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರಲ್ಲ ಫಸ್ಟು, ಅಲ್ಲಿ ಯಾರೋ ಕೊಟ್ಟಿದ್ದು ಅಮ್ಮನಿಗೆ ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಇದರಲ್ಲಿ ಚಾಮುಂಡೇಶ್ವರಿ ಉಗಮ ಆಗಿರುವಂಥದ್ದು ಇರ್ಬೋದು, ಅವಳು ಸೃಷ್ಟಿ ಆಗಿರ್ಬೋದು, ಇವೆಲ್ಲನೂ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ನನಗೆ ಈ ಬುಕ್ ಇಷ್ಟ ಹೇಳ್ಬೇಕಂದ್ರೆ. ನಾನು ಸಾಮಾನ್ಯವಾಗಿ ಏನು ಮೊದಲೆಲ್ಲ ಬುಕ್ ಓದ್ತಾ ಇರಲಿಲ್ಲ. ಈ ನವರಾತ್ರಿಯಿಂದ ಈ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಾಗಲೇ 2 ಟೈಮು ಇದೇ ಬುಕ್ಕೇ ಓದಿದ್ದೀನಿ. ನನಗೆ ಇಷ್ಟ ಆಗಿರೋದ್ರಿಂದ ಪದೇ ಪದೇ ಓದ್ತಾ ಇದ್ದೀನಿ. ಯಾವುದೇ ಕೆಲಸ ಆದರೂ ಇಷ್ಟಪಟ್ಟು ಮಾಡಿದ್ರೆ ಅದ್ರ ಫಲ ಬೇಗ ಸಿಗುತ್ತೆ ಅಲ್ವಾ. ಇಲ್ಲೂ ಹಂಗೇನೆ, ನನಗೆ ಸಮಾಧಾನ ಸಿಗುತ್ತೆ. ನಾನಿವಾಗ ಏನು ಅಂದ್ಕೊಂಡು ಆ ಬುಕ್ ಓದ್ತಾ ಇದ್ದೀನೋ ಅದು ನನಗೆ ಸಿಗುತ್ತೆ. ಅದನ್ನು ಬಿಲೀವ್ ಮಾಡ್ತೀನಿ. ಇಲ್ಲಿ ನಾನು ಬುಕ್ ಓದಲಿಕ್ಕೆ ಸಾಮಾನ್ಯ ಅಂದ್ರೂ 1 ಅವರ್ ತೊಗೊಂಡಿದ್ದೀನಿ ಹೇಳ್ಬೇಕಂದ್ರೆ. ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 58 ಸಮಥಿಂಗ್ 57 ಮಿನಿಟ್ಸ್ ನಾನು ತೊಗೊಂಡಿದ್ದೀನಿ. ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 10 ಗಂಟೆ 11 ಗಂಟೆಲೇ ನಾನು ಊಟ ಮಾಡಿದ್ದು. ನನಗೆ ಗೊತ್ತೇ ಆಗ್ತಾಯಿಲ್ಲ ಈ ಬುಕ್ ಓದುವಾಗ. ಕುತ್ಕೊಂಡು ಆಲ್ಮೋಸ್ಟು 3 ಅಧ್ಯಾಯ ಮುಗಿಸಿದ್ದೆ. ಇಷ್ಟ ಆಯಿತು ನನಗೆ ಈ ಬುಕ್ಕು. ಗೊತ್ತೇ ಆಗಲ್ಲ ನನಗೆ ಹೇಳ್ಬೇಕಂದ್ರೆ. ಸಮ್ಟೈಮ್ಸು ಈ ಬುಕ್ ಓದ್ತಾ ಇದ್ದರೆ ಒಂದು ಅಧ್ಯಾಯ ಮುಗಿದಿದೆ, ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಓದ್ತಾನೆ ಇದ್ದೆ. ನಾನು ಇವತ್ತು ಓದಿದ ಅಧ್ಯಾಯ ಬಂದು ಪಾರ್ವತಿ ಸೃಷ್ಟಿ ಹೇಗಾಯಿತು ಅನ್ನೋದು ಒಂದು ಅಧ್ಯಾಯನ ಇವತ್ತು ನಾನು ಓದಿದ್ದು. ಸೃಷ್ಟಿ ಹೇಗಾಯಿತು, ಸತಿ ಅಂತ್ಯ ಇಂದ ಸ್ಟಾರ್ಟ್ ಮಾಡಿ ಪಾರ್ವತಿ ಸೃಷ್ಟಿವರೆಗೂ ಓದಿದೆ ಇವತ್ತು. ಚೆನ್ನಾಗಿತ್ತು. ಆ ತಾಯಿ ಅನುಭವಿಸಿದ ಕಷ್ಟಗಳು, ನೋವುಗಳು ಇವೆಲ್ಲನೂ ಆ ಬುಕ್ಕಲ್ಲಿ ನಾನು ಓದಿದೆ. ಇವಾಗ ದೇವ್ರುಗಳ್ಗೆ ಅಷ್ಟೊಂದು ಕಷ್ಟ, ಅಷ್ಟೊಂದು ನೋವು ಅನುಭವಿಸಿರುವಾಗ ಮನುಷ್ಯರುಗಳು ನಾವ್ಯಾವ ದೊಡ್ಡದಲ್ಲ ಅಲ್ಲ. ಇದೆಲ್ಲ ನಮಗೆ ಚಿಕ್ಕದೇನೆ ಹೇಳ್ಬೇಕಂದ್ರೆ. ಇದನ್ನು ನಾವು ಫೇಸ್ ಮಾಡಬೇಕು ಅನ್ನೋದು ಆ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಸ್ವಲ್ಪ ಮೋರಲ್ ಆಫ್ ದಿ ಸ್ಟೋರಿ ಅದೇನೇ ಹೇಳ್ಬೇಕಂದ್ರೆ. ಕಷ್ಟ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ, ಅದನ್ನು ಎದುರಿಸಿ ನಿಂತ್ಕೋಬೇಕು ಅನ್ನೋದು ಅಷ್ಟೇನೆ ಈ ಬುಕ್ಕಿನ ಉದ್ದೇಶ. ಅದನ್ನು ನಾವು ಓದಿ ತಿಳ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಇವಾಗ ಈ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲದಕ್ಕೂ ಪ್ರೂಫ್ ಕೇಳ್ತೀವಿ ನಾವು, ಹೌದಲ್ಲ. ಇಲ್ಲೂ ಅದೇ ಥರನೇ ಬುಕ್ ಓದಿದ್ರೆ ಎಂಥ ದಡ್ರೂ ಗೊತ್ತಾಗುತ್ತೆ ಅಲ್ವಾ, ಜೀವನ ಅನ್ನೋದು ಹೆಂಗಿದೆ ಅನ್ನೋದು. ಅಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಈ ಬುಕ್ ಬರೆದಿರೋರು. ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಆರಾಮಾಗಿ ಪೂಜೆ ಮುಗಿಸ್ದೆ ನಾನು. ನನಗೆ ಸಮಾಧಾನ ಆಯಿತು ಹೇಳ್ಬೇಕಂದ್ರೆ. ಇವಾಗ ಊಟ ಮಾಡೋಣ ಅಂತ ಹೇಳಿ ಬಂದೆ. ಇವನೊಂಚೂರು ಹುಷಾರಾದ್ನಲ್ಲ ನನ್ನ ಬಾಲ. ಇವನು ಚಿಕ್ಕವನಿಲ್ಲ, ಅವ್ನ ಮನೆಗೆ ಹೊರಟೋದ. ಆಲ್ರೆಡಿ ಟೈಮ್ ಆಗಿತ್ತಲ್ಲ, 10:45 11 ಗಂಟೆ ಮೇಲಾಗಿತ್ತು. ಅವ್ನು ಚಿಕ್ಕವನು ಹೊರಟೋದ. ಇವನೇ ಬಾಲ ಇವಾಗ ನನಗೆ. ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾನೆ. ಇವ್ನಿಗಿನ್ನೂ ನಿದ್ದೆ ಬಂದಿಲ್ಲ. ಸ್ಕೂಲ್ ಇದ್ದಿದ್ರೆ ಇಷ್ಟೊತ್ತಿಗೆ ಮಲ್ಕೊಬಿಟ್ಟಿರೋನು. ಸ್ಕೂಲ್ ಇಲ್ಲ ಅಲ್ಲ, ಹಾಗಾಗಿ ನಿದ್ದೆ ಬಂದಿಲ್ಲ. ಹಿಂದೆ ಮುಂದೆ ಓಡಾಡ್ತಾ ಇದ್ದಾನೆ. ಸುಮ್ಮನೆ ಕುಂತಿದ್ದ ಅವನು. ನಾನು ಬರೋವರೆಗೂ ವೆಯ್ಟ್ ಮಾಡಿದ್ದೆ. ಅಮ್ಮನೂ ರೊಟ್ಟಿ ಹಾಕಿತ್ತು. ಒಂದೇನೋ ಹಾಕಿತ್ತು ಅನ್ಸುತ್ತೆ. ಅಮ್ಮ ಎಲ್ಲ ಹೊರಗಡೆ ಹೋಗ್ತಿದ್ರು. ನಾನೇ ಸರಿ ಬಿಡು ನಾನು ಹಾಕ್ಕೊಳ್ತೀನಿ ಅಂತೇಳಿ ನಾನು ಹಾಕ್ಕೊಳ್ತಾ ಇದ್ದೆ. ಚಿನ್ಮಯ್ ಊಟ ಮಾಡಿದ್ದ ಅನಿಸುತ್ತೆ. ಅವ್ನು ನನಗೆ ಬೇಡ ಅಂತ ಅಂದ. ಸರಿ ಆಯಿತು, ಅವ್ನು ಊಟ ಮಾಡಿದ್ದಾನೆ, ನಾನು ಒಬ್ಬಳೇ ಅಲ್ಲ ಅಂತೇಳಿ ನಾನು 2 ತಿಂತೀನಿ ಅನಿಸುತ್ತೆ. 2 ಅಷ್ಟೇ ಹಾಕ್ಕೊಂಡೆ ನಾನು. ರೊಟ್ಟಿ ಬಿಸಿ ಇಲ್ತಿದ್ರೆ ಚೆಂದ ಅಲ್ಲ, ಹಾಗಾಗಿ 2 ಹಾಕ್ಕೊಂಡೆ. ಪೂಜೆ ಆಯಿತು. ಇವಾಗ ಆರಾಮಾಗಿ ಮಲ್ಕೋಬೇಕು, ಊಟ ಮಾಡಬೇಕು. ಆರಾಮಾಗಿ ಪೂಜೆ ಮಾಡಿದೆ, ಸಮಾಧಾನವಾಗಿ ನಿಧಾನಕ್ಕೆ ಪೂಜೆ ಮಾಡಿದೆ. ಸ್ವಲ್ಪ ಆರಾಮ ಅನ್ನಿಸ್ತು. ಇವಾಗ ಊಟ ಮಾಡಿ ರೊಟ್ಟಿ ಹಾಕ್ತಾಯಿದ್ದೀನಿ.
ಎಲ್ಲರದ್ದು ಊಟ ಆಗಿದೆ ಆಲ್ರೆಡಿ, ನನ್ನೊಬ್ಳದೇ ಊಟ ಆಗಿಲ್ಲ. ಊಟ ಮಾಡಿಬಿಟ್ಟು ಮಲಗಬೇಕು. ಮೊದಲು ಕಿಚನ್ ಕ್ಲೀನ್ ಮಾಡ್ಕೊಬೇಕು. ನಂಗೆ ಅದು ಕ್ಲೀನ್ ಮಾಡೋಕ್ಕೂ ಇವತ್ತು ಇಂಟ್ರೆಸ್ಟ್ ಇಲ್ಲ, ಹೇಳ್ಬೇಕಂದ್ರೆ ಅದೇನಂತ ಗೊತ್ತಾಗ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ. ನೋಡಬೇಕು, ಹಿಂಗಾಗುತ್ತೋ ಹಂಗೆ ಮಾಡ್ತೀನಿ. ಮೊದಲು ಊಟ ಮಾಡಬೇಕು, ಮಲ್ಕೊಬೇಕು, ಮೇಯ್ನು ನಿದ್ದೆ ಮಾಡಬೇಕು. ಇನ್ನೂ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಯಾವಾಗ ಮಲಗ್ತೀನೋ ದೇವ್ರಿಗೆ ಗೊತ್ತು, ಯಾವಾಗ ಮುಗಿಸ್ತೀನೋ. ನೆನ್ನೆನೂ ವೀಡಿಯೋ ಅಪ್ಲೋಡ್ ಆಗಿಲ್ಲ, ಇಂತೆಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಮಲ್ಕೊಳ್ತೀನಿ. ಬಾಯ್, ಸಿಗೋಣ. ಊಟ ಮಾಡ್ತೀನಿ ಫಸ್ಟ್. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಈ ಸಣ್ಣ ಪುಟ್ಟ ಒಂದು ಲೈಕು ಕಮೆಂಟೇ ನಮಗೊಂಥರ ಎಫೆಕ್ಟ್ ಆಗುತ್ತೆ, ಗುಡ್ ಎಫೆಕ್ಟ್ ಆಗುತ್ತೆ, ಗುಡ್ ವೈಬ್ ಬರುತ್ತೆ ವೀಡಿಯೋ ಮಾಡಲಿಕ್ಕೆ. ಸೊ ಇದೊಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಾನು ಊಟ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಬೆಳಗ್ಗೆ ಟೊಮೆಟೊ ಗೊಜ್ಜು ಮಾಡಿದ್ನಲ್ಲ, ಅದನ್ನು ಹಾಕ್ಕೊಂಡು ತಿಂತಾ, ರೊಟ್ಟಿಗೆ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು, ಚಟ್ನಿ, ರೊಟ್ಟಿ ಹಾಕ್ಕೊಂಡು ತಿಂತಾಯಿದ್ರೆ. ಹಂಗಾಗಿ ವ್ಲಾಗ್ನ ಊಟ ಮಾಡಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲ ನಿಮಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಕೆಲವೊಂದು ವೀಡಿಯೋಗೆ ಕಮೆಂಟ್ ಆನ್ ಆಗುತ್ತೆ, ಕೆಲವೊಂದು ವೀಡಿಯೋಗೆ ಕಮೆಂಟ್ ಆಫ್ ಆಗುತ್ತೆ. ಅದೇನನ್ನೋದು ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನು ಕನ್ಫ್ಯೂಸ್ ಆಗಿದ್ದೀನಿ ಹೇಳ್ಬೇಕಂದ್ರೆ. ಅದೇನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಒಂದು ಸತಿ ಚೆಕ್ ಮಾಡ್ಕೊಬೇಕು. ನನಗೆ ಟೈಮ್ ಸಿಗ್ತಾಯಿಲ್ಲ. ಟೈಮ್ ಸಿಕ್ಕರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊತೀನಿ. ಎಲ್ರದ್ದು ಊಟ ಆಯ್ತಾ? ನಾನು ಇವಾಗ ಫೋನ್ ನೋಡ್ತಾಯಿದ್ದೀನಿ. ಬೆಳಗಿಂದ ಫೋನ್ ತೊಗೊಂಡಿರಲಿಲ್ಲ, ಇವಾಗ ಫೋನ್ ನೋಡ್ತಾಯಿದ್ದೀನಿ ಯಾವ್ದಾದ್ರು ಮೆಸೇಜ್ ಬಂದಿದೆಯಾ ಅಂತೇಳಿ. ಊಟ ಮುಗಿಸ್ದೆ, ಚೆನ್ನಾಗಿತ್ತು ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಎಲ್ಲ ಚೆನ್ನಾಗಿತ್ತು. ಊಟ ಮಾಡಿ ಫಸ್ಟ್ ಮಲ್ಕೊಳ್ಳೋ ಮೈಂಡಲ್ಲೇ ಇದ್ದೆ ನಾನು. ನಿದ್ದೆ ಜಾಸ್ತಿ ಇತ್ತು ನನಗೆ, ತಲೆನೋವು ಬೇರೆ ಇರೋದ್ರಿಂದ ನಿದ್ದೆನೂ ಜಾಸ್ತಿ ಇತ್ತು. ಬಾಯ್.